ಸಿಎಂ ವಿರುದ್ಧ ಬಿಜೆಪಿ ಮೂಢಾಸ್ತ್ರ. ಇಂದು ರಾಜ್ಯಪಾಲರ ಭೇಟಿಗೆ ನಿರ್ಧಾರ. ಸಿದ್ದರಾಮಯ್ಯ ವಿರುದ್ಧ ಕೇಸರಿ ನಾಯಕರ ದೂರು. ಹಗರಣಗಳ ಕುರಿತಂತೆ ತನಿಖಾ ಸಮಿತಿಗೆ ಏನಾದರೂ ಚಿಂತನೆ ತ್ವರಿತಗತಿನಲ್ಲಿ ತನಿಖೆ ಮಾಡಿದ್ರೆ ಭಾಳ ಜನ ಜೈಲಿಗೆ ಹೋಗ್ಬಿಡ್ತಾರೆ. ಸಿಬಿಐ ಕೊಡೋದಕ್ಕೆ ಈ ರೀತಿಯ ಸಿಬಿಐಗೆ ಯಾಕೆ ಕೊಡಬೇಕು? ನಮ್ಮದೇ ಇದೆಯಲ್ಲ, ನಮ್ಮ ಪೊಲೀಸರು ದಕ್ಷರಿದ್ದಾರೆ. ಬಿಜೆಪಿ ಕಾಲದ 21 ಅಕ್ರಮಗಳ ತನಿಖೆ ಚುರುಕು. ಸಿದ್ದರಾಮಯ್ಯ ಅವರಿಂದ ಬೇಟೆ ಶುರು. ಭೋವಿ ಅಭಿವೃದ್ಧಿ ನಿಗಮದ ಅಕ್ರಮದಲ್ಲಿ ಸುಬ್ಬಪ್ಪ ಬಂಧನ. ಪ್ರೋಟೀನ್ ಇಲ್ಲದೆ ನರಳುತ್ತಾ ಇರುವ ಜಗ್ಗು ದಾದ ತೂಕ ಕಡಿಮೆ ಆಗಿದ್ದಕ್ಕೆ ದಾಸನಿಗೆ ಟೆನ್ಷನ್. ಇಂದಾದ್ರೂ ಸಿಗುತ್ತಾ ಮನೆ ಊಟದ ಭಾಗ್ಯ. ಆನೇಕಲ್ ಪುರಸಭೆ ಸದಸ್ಯನ ಬರ್ಬರ ಹತ್ಯೆ. ಕೊಲೆ ಮಾಡಿದ ಅನುಮಾನದ ಮೇಲೆ ಕಿಟಕಿ ಗಾಜು ಪೀಸ್. ಪೊಲೀಸ್ ಭದ್ರತೆಯಲ್ಲಿ ರವಿ ಮೃತದೇಹ ಹಸ್ತಾಂತರ. ಶಿರೂರಿನಲ್ಲಿ 10ನೇ ದಿನವೂ ಮುಂದುವರೆದ ಕಾರ್ಯಾಚರಣೆ. ನಿವೃತ್ತ ಮೇಜರ್ ಇಂದ್ರಬಾಲನ್ ನೇತೃತ್ವದಲ್ಲಿ ಶೋಧ. ಜಗನ್ನಾಥ್ ಕುಟುಂಬಕ್ಕೆ ನೆರವಾದ ರಿಪಬ್ಲಿಕ್ ಕನ್ನಡ. ಮನೆ ಊಟವನ್ನ ಜೈಲಿಗೆ ತರಿಸಿಕೊಂಡು ತಿನ್ನುವ ಅವಕಾಶವನ್ನ ಕೋರಿ ದರ್ಶನ್ ಪರ ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಮನೆ ಊಟಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದರ ವಿಚಾರಣೆ ಇವತ್ತು ನ್ಯಾಯಾಲಯ ನಡೆಸೋದಿದೆ. ಮನೆ ಊಟಕ್ಕಾಗಿ ಇಷ್ಟರ ಮಟ್ಟಿಗೆ ಆಗ್ರಹಿಸಿರೋದು ಯಾಕೆ ದರ್ಶನ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪ್ರೋಟೀನ್ ಇಲ್ಲದೆ ಸೊರಗ್ತಾ ಇದ್ದಾರಂತೆ ದರ್ಶನ್. 10 kg ತೂಕ ಕಡಿಮೆ ಆಗಿದೆಯಂತೆ. ಹೀಗಾಗಿ ಮನೆ ಊಟವನ್ನ ತರಿಸಿಕೊಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಲಿದೆ. ಜೈಲಿಗೆ ಸೇರಿದ ದಿನದಿಂದ ಈವರೆಗೆ 10 kg ತೂಕ ಕಡಿಮೆ ಆಗಿದೆ ದರ್ಶನ್ ಅವರದ್ದು. ಜಿಮ್ ಹಾಗೆ ಪ್ರೋಟೀನ್ ಯುಕ್ತ ಆಹಾರ ಇಲ್ಲದೆ ಸೊರಗಿದ್ದಾರೆ ದರ್ಶನ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪ್ರೋಟೀನ್ ಯುಕ್ತ ಆಹಾರ ಬೇಕು ಅನ್ನೋ ಕಾರಣಕ್ಕೇನೆ ಮನೆ ಊಟಕ್ಕಾಗಿ ಆಗ್ರಹಿಸಿದ್ದಾರೆ. ಕೋರ್ಟ್ನ ಮುಂದೆ ಈ ಕಾರಣವನ್ನು ನೀಡಿದ್ರೆ ಕೋರ್ಟ್ ಒಪ್ಪೋ ಸಾಧ್ಯತೆ ಕಡಿಮೆ. ಹೀಗಾಗಿ ಜೈಲಿನ ಊಟದಿಂದ ಅನಾರೋಗ್ಯ ಸಮಸ್ಯೆ ಅಂತ ಹೇಳಿ ಆರ್ಥೋಪೆಡಿಕ್ ಸಮಸ್ಯೆಯ ಕೆಲವೊಂದಷ್ಟು ದಾಖಲೆಗಳನ್ನು ನೀಡಿದ್ರು. ಕೋರ್ಟ್ನಲ್ಲಿ ಎಸ್ಪಿಪಿ ಇದ್ರ ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ರು. ಇವತ್ತು ವಿಚಾರಣೆಯನ್ನು ಕಾಯ್ದಿರಿಸಿದ್ದಾರೆ. ಅವಕಾಶ ಸಿಗುತ್ತಾ ಇಲ್ವಾ ಇವತ್ತು ಗೊತ್ತಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್. ಇವತ್ತು ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನೋದು ನಿರ್ಧಾರ ಆಗೋ ಸಾಧ್ಯತೆ. ಈ ಪ್ರೋಟೀನ್ ಇಲ್ಲ ಅನ್ನೋ ಕಾರಣ ಬಹುಶಃ ಕೋರ್ಟ್ನ ಮುಂದೆ ಪ್ರಸ್ತಾಪ ಆಗಿರ್ಲಿಕ್ಕಿಲ್ಲ. ಇನ್ ಕೇಸ್ ಆದರೆ ಈ ರೀಸನ್ಗೆಲ್ಲ ಕೋರ್ಟ್ ಅವಕಾಶವನ್ನು ನೀಡೋ ಸಾಧ್ಯತೆ ಇದೆಯಾ ಮನೆ ಊಟಕ್ಕೆ? ಸ್ಮಿತಾ, ಖಂಡಿತವಾಗ್ಲೂ ಈ ಒಂದು ರೀಸನ್ ಏನೋ ಒಂದು ಪ್ರೋಟೀನ್ ಯುಕ್ತ ಆಹಾರ ಬೇಕು ಅಂತೇಳಿ ಜೈಲಾಧಿಕಾರಿಗಳಿಗೆ ದರ್ಶನ್ ಮನವಿಯನ್ನು ಮಾಡಿದ್ರು. ಅದನ್ನು ಅವರ ವಕೀಲರು ನ್ಯಾಯಾಲಯದಲ್ಲಿ ಇಟ್ಟಿಲ್ಲ. ಆದರೆ ಜೈಲಾಧಿಕಾರಿಗಳು ನ್ಯಾಯಾಲಯಕ್ಕೆ ನೀಡಿದಂಥ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖಿಸಿರ್ತಕ್ಕಂಥದ್ದು. ಆದರೆ ಈ ಒಂದು ಅಂಶಗಳನ್ನು ಇಟ್ಕೊಂಡು ದರ್ಶನ್ ಅವರಿಗೆ ಮನೆ ಊಟಕ್ಕೆ ಅವಕಾಶ ಕೊಡುವ ಯಾವುದೇ ಸಾಧ್ಯತೆಗಳಿಲ್ಲ. ಅದರಲ್ಲೂ ಏನು 2021ರಲ್ಲಿ ದೇಶದ ಎಲ್ಲ ಜೈಲ್ ಮ್ಯಾನ್ಯುಯಲ್ಗಳು ಒಂದು ತಿದ್ದುಪಡಿಯಾಗಿ ಹೊಸ ರೂಪವನ್ನು ಪಡೆದಿದೆ. ಇದರಲ್ಲಿ ಎಲ್ಲೂ ಸಹ ಮನೆ ಊಟಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಯಾವುದೇ ರೀತಿಯ ಉಲ್ಲೇಖಗಳಿಲ್ಲ. ಹೀಗಾಗಿ ನಟ ದರ್ಶನ್ ಏನು ಇವತ್ತು ಒಂದಷ್ಟು ವಿಚಾರಗಳನ್ನು ಅವರ ವಕೀಲರು ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸಿದ್ರು. ಯಾಕೆ ಇವು ಮನೆ ಊಟ ಅವಶ್ಯಕತೆ ಇದೆ, ಅವರ ದೇಹದ ಆರೋಗ್ಯದ ಮೇಲೆ ಬೀಳ್ತಾ ಇರತಕ್ಕಂಥ ಪರಿಣಾಮಗಳೇನು ಅಂತೇಳಿ ನ್ಯಾಯಾಲಯಕ್ಕೆ ವಿವರಿಸಿದ್ರು. ಆ